ಯಾದಗಿರಿಯಲ್ಲಿ ಜಪ್ತಿ ಮಾಡಿರುವ ಮರಳಿಗೂ ಕೂಡ ಸೇಫ್ಟಿ ಇಲ್ಲ. ಜಿಲ್ಲಾಡಳಿತ ಜಪ್ತಿ ಮಾಡಿ ಅಕ್ರಮ ಮರಳನ್ನ ತಂದು ಒಂದು ಕಡೆ ಹಾಕಿದೆ. ಜಪ್ತಿ ಮಾಡಿ ತಂದು ಹಾಕಿರೋದು ಅಂದ್ರೆ ಸೀಸ್ ಮಾಡೋದು ಅಂತ ಹೇಳ್ತೀವಲ್ಲ ಇಂಗ್ಲಿಷ್ನಲ್ಲಿ, ಸೀಸ್ ಮಾಡಿ ತಂದಿಟ್ಟಿದೆ. ಆದರೆ ಸೀಸ್ ಮಾಡಿ ತಂದಿಟ್ಟಿದಾರಲ್ಲ, ಅಲ್ಲಿಂದಾನೇ ಅಕ್ರಮ ಮರಳನ್ನ ಕದ್ದೊಯ್ತಿದ್ದಾರೆ ಖದೀಮರು. ಕೃಷ್ಣಾ ನದಿಯಲ್ಲಿ ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದ ಕಡೆಗೆ ದಾಳಿ ಮಾಡಲಾಗಿತ್ತು, ಮರಳನ್ನು ವಶಪಡಿಸಿಕೊಳ್ಳಲಾಗಿತ್ತು, ಜಪ್ತಿ ಮಾಡಿದ್ರು. ಆ ಮರಳನ್ನು ತಂದು ಒಂದು ಕಡೆ ಡಂಪ್ ಮಾಡಿದ್ರು. ಆ ಡಂಪ್ಡ್ ಮರಳನ್ನ ರಾತ್ರೋರಾತ್ರಿ ಎಸ್ಕೇಪ್ ಮಾಡ್ಕೊಂಡ್ಬಿಟ್ಟಿದ್ದಾರೆ, ಲೂಟಿ ಮಾಡಿಬಿಟ್ಟಿದ್ದಾರೆ ವಡಗೇರ ತಾಲೂಕಿನ ಗೊಂದೆನೂರು ಗ್ರಾಮದಲ್ಲಿ. ಕೃಷ್ಣಾ ನದಿಯ ಒಡಲ ಬಗೆದಿದ್ದವರೇ ಬಂದ್ ಕದ್ರ ಅಥವಾ ಅಕ್ರಮಕ್ಕೆ ಪೊಲೀಸರೇ ಸಾಥ್ ಕೊಟ್ರ? ಓವರ್ಲೋಡ್ ಮರಳು ಟಿಪ್ಪರ್ ಹೋಗ್ತಾ ಇದ್ರು, ಹೇಳೋರು ಕೇಳೋರು ಯಾರೂ ಇಲ್ಲ. ಮರಳು ಲೂಟಿಗೆ ಕೆಲ ಅಧಿಕಾರಿಗಳು ಮಾಮೂಲಿಗಳನ್ನು ಫಿಕ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನೋಡ್ರಪ್ಪ, ನಮ್ಗೆ ಇಂತಿಷ್ಟು ಕೊಟ್ಬಿಡಿ, ನೀವು ಬೇಕಾದ್ರೆ ಲಾರಿಗಳ ಮೇಲೆ ಲಾರಿ ಹಾಕೊಂಡೇ ಹೋಗಿ, ನಮಗೇನು ಅನ್ನೋ ರೀತಿಯಲ್ಲಿ ಅಲ್ಲಿ ಅಧಿಕಾರಿಗಳು ಇದ್ದಾರೆ ಅಂತ ಸುದ್ದಿ. ರಾಯಲ್ಟಿ ನೆಪದಲ್ಲಿ ಓವರ್ಲೋಡ್ ಮರಳನ್ನು ಸಾಗಾಟ ಮಾಡ್ತಿದ್ದಾರೆ. ಜಪ್ತಿ ಮಾಡಿ ಇಟ್ಟಂಥ 100 ಟನ್ ಮರಳು ಖಾಲಿ ಆಗ್ತಾ ಇದೆ. ಹೆಂಗೆ ಖಾಲಿ ಆಗ್ತದೆ ಗೊತ್ತಿಲ್ಲ. ನೋಡಿ ಗಾಡಿ ಹೆಂಗೆ ರಾಜಾರೋಷವಾಗಿ ಓಡಾಡ್ತಿದೆ ಆರಾಮಾಗಿ. ಖಾಲಿ ಗಾಡಿ ಓಡಾಡ್ಸಕ್ಕೆ ಅವ್ರಿಗೆ ಅಂತಲೇ ಸರಿ ಇಲ್ವಾ? ಮಧ್ಯರಾತ್ರಿ 12 ಗಂಟೆ 26 ನಿಮಿಷ ರಾತ್ರಿ ಆಗೋದನ್ನೇ ಕಾಯ್ತಿರ್ತಾರೆ. ರಾತ್ರಿ ಆಗ್ತಾ ಇದ್ದಂಗೆ ಮರಳು ಗಾಡಿ ಲೋಡ್ ಆಗುತ್ತೆ, ಅಲ್ಲಿಂದ ನಿಧಾನಕ್ಕೆ ಅದು ಬೇರೆ ಕಡೆ ಹೋಗ್ಬಿಡುತ್ತೆ. ಮರಳು ಗಾಡಿ ಓವರ್ಲೋಡ್ ಆಗಿ ಹೋಗುತ್ತೆ. ಮತ್ತು ಇದನ್ನು ಅಧಿಕಾರಿಗಳು ತಲೆನೇ ಕೆಡಿಸ್ಕೊಳ್ಳದೆ ಇರೋ ರೀತಿಯಲ್ಲಿ ಕೂತಿದ್ದಾರೆ. ಯಾಕಂದರೆ ಅವರಿಗೆ ಮಾಮೂಲಿ ಫಿಕ್ಸ್ ಆಗಿ ಹೋಗ್ತಾ ಇರುತ್ತೆ. ನೀವೇನು ಬೇಕಾದರೂ ಮಾಡಿ ನಮಗೆ ಕೊಡೋದು ಕೊಡಿ ಅನ್ನೋ ರೀತಿಯಲ್ಲಿ ಅಧಿಕಾರಿಗಳಿದ್ದಾಗ ಜಪ್ತಿ ಮಾಡಿರೋ ಮರಳು ಖಾಲಿ ಆಗುತ್ತೆ. ಏನು ಮಾಡೋಣ? ಜಪ್ತಿ ಅನ್ನೋದು ಕೇವಲ ಸರ್ಕಾರದ ಕಣ್ಣಿಗೆ ಮಣ್ಣೆರಚುವ ಪ್ರಯತ್ನ ಅಷ್ಟೇ. ಅಲ್ಲಿನ ಜನರಿಗೆ ನಾವು ಮಾಡಿದ್ದೀವಿ ನೋಡ್ರಿ ಅಂತ ತೋರಿಸ್ಕೊಳ್ಳೋದಕ್ಕೆ ಪ್ರಯತ್ನ ಅಷ್ಟೇ, ಬಿಟ್ಟರೆ ಬೇರೇನೂ ಇಲ್ಲ. ಜಪ್ತಿ ಮಾಡಿಟ್ಟು ಜಾಗದಿಂದಲೇ ಅದಕ್ಕೆ ಕದ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ಜಪ್ತಿ ಯಾಕೆ ಮಾಡ್ತೀರಿ? ಅಲ್ಲೇ ಬಿಟ್ಟು ಬನ್ನಿ, ಅವರೇ ಎತ್ಕೊಂಡು ಹೋಗಲಿ. ಸುಮ್ಮನೆ ಕಣ್ಣಿಗೆ ಮಣ್ಣೆರಚುವ ಕೆಲಸವನ್ನು ಅಧಿಕಾರಿಗಳು ಮಾಡ್ತಿದ್ದಾರೆ. ಅಧಿಕಾರಿಗಳ ಮೇಲೆ ಬಹಳ ಗಂಭೀರವಾದ ಆರೋಪ ಕೇಳಿಬಂದಿದೆ. ಇದಕ್ಕೆ ಸರಿಯಾದ ಶಿಕ್ಷೆ ಆಗಬೇಕು ಅಂತ. ಮಹೇಶ್ ಈ ಬಗ್ಗೆ ಮಾಹಿತಿ ಕೊಡ್ತಾರೆ, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಹೇಶ್, ಜಪ್ತಿ ಮಾಡೋದಂತೆ, ತಂದು ಹಾಕದಂತೆ, ಅಲ್ಲಿಂದ ಜನ ಕದ್ಕೊಂಡು ಹೋಗೋದಂತೆ, ಅಧಿಕಾರಿಗಳಿಗೆ ಗೊತ್ತೇ ಇಲ್ವಾ? ಅಧಿಕಾರಿಗಳ ಶ್ರೀರಕ್ಷೆ ಇಲ್ಲದೆ ಹಿಂಗೆಲ್ಲ ನಡೆಯೋದಕ್ಕೆ ಸಾಧ್ಯನಾ ಮಹೇಶ್? ಜಪ್ತಿ ಮಾಡಿರ್ತಕ್ಕಂತ ಏನಂದ್ರೆ ಅಕ್ರಮ ಮರಳು ಏನಂದ್ರೆ ರಾತ್ರೋರಾತ್ರಿ ಅಂದ್ರೆ ಖದೀಮರು ಕದ್ದೊಯ್ದಿರ್ತಕ್ಕಂತ ಘಟನೆ ಏನಂದ್ರೆ ಯಾದಗಿರಿ ಜಿಲ್ಲೆಯ ವಡಗೇರ ತಾಲೂಕಿನ ಗೊಂದೆನೂರು ಗ್ರಾಮದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು. ಏನಂದ್ರೆ ಗೊಂದೆನೂರು ಗ್ರಾಮದ ಕೃಷ್ಣಾ ನದಿ ಒಡಲು ಏನಂದ್ರೆ ನಿರಂತರವಾಗಿ ಅಕ್ರಮ ಮರಳು ದಂಧೆಕೋರರು ಏನಂದ್ರೆ ಬಗ್ತಾ ಹೋಗ್ತಾ ಇರುತ್ತೆ. ಅಂತ ಸಂದರ್ಭದಲ್ಲಿ ಏನಂದ್ರೆ ಜಿಲ್ಲಾಡಳಿತಕ್ಕೆ ಮಾಹಿತಿ ಬರುತ್ತೆ, ಈ ರೀತಿಯಾಗಿ ಅಕ್ರಮ ಮರಳು ಸಾಗಾಟ ನಡೀತಾ ಇದೆ, ನೀವು ಒಂದ್ಸತಿ ರೇಡ್ ಮಾಡಿ ಅಂತ ಕೂಡ ಅವ್ರಿಗೆ ಮಾಹಿತಿ ಬಂದ ತಕ್ಷಣ ಏನಂದ್ರೆ ಜಿಲ್ಲಾಡಳಿತ ಮತ್ತು ತಹಶೀಲ್ದಾರರು ಇನ್ನಿತರ ಅಧಿಕಾರಿಗಳು ಕೂಡ ಏನಂದ್ರೆ ದಾಳಿ ಮಾಡ್ತಾರೆ. ದಾಳಿ ವೇಳೆಯಲ್ಲಿ 100 ಟನ್ಗಳನ್ನು ಕೂಡ ಏನಂದ್ರೆ ಜಪ್ತಿ ಮಾಡ್ಕೊಂತಾರೆ. ಅಂತ ಜಪ್ತಿ ಮಾಡಿಕೊಂಡಂತ ಮರಳನ್ನ ನಿರಂತರವಾಗಿ ಈಗ 4 ದಿನದ ಹಿಂದಷ್ಟೇ ಏನಂದ್ರೆ ನಿರಂತರವಾಗಿ ಆಗಲ್ಲ ಅನ್ನೋದೇ ರಾತ್ರಿ ಅನ್ನೋದೇ ಕೂಡ ಓವರ್ಲೋಡ್ ಮರಳು ತುಂಬಿದ ಲಾರಿಗಳು ಕೂಡ ಓಡ್ತಾ ಇದ್ರು. ಅಧಿಕಾರಿಗಳು ಕೂಡ ಯಾರೊಬ್ರು ಕೂಡ ಆತ ಗಮನ ಹರಿಸೋದಿಲ್ಲ. ಹೀಗಾಗಿ ಏನಂದ್ರೆ ಅಲ್ಲಿನ ಸ್ಥಳೀಯರು ಏನಂದ್ರೆ ರಾಯಲ್ಟಿ ನೆಪದಲ್ಲಿ ಕೂಡ ಇವರು ರಾಯಲ್ಟಿ ಇಶ್ಯೂ ಮಾಡಿದ್ರೆ ಹಗಲತ್ತು ಮಾತ್ರ ಉಸುಗು ಹೊಡಿಬೇಕು. ಆದ್ರೆ ಈಗ ರಾತ್ರಿ ಇಲ್ಲ ಹಗಲು ಇಲ್ಲ, ಎಲ್ಲ ಟೈಮಲ್ಲೂ ಕೂಡ ಹೋಗ್ತಾ ಇದೆ. ಇದು ಜಪ್ತಿ ಮಾಡಿದ್ದು ಯಾರು ದುಡ್ಡು, ಇದಕ್ಕೆ ಸಂಬಂಧಪಟ್ಟವರು ಏನು ಕ್ರಮ ತಗೋತಾ ಇದ್ದಾರೆ ಅಂತ ಕೂಡ ಏನಂದ್ರೆ ಅಲ್ಲಿನ ಸ್ಥಳೀಯರು ಮತ್ತೆ ಗ್ರಾಮಸ್ಥರು ಎಲ್ಲ ಸೇರಿ ಜಿಲ್ಲಾಡಳಿತಕ್ಕೆ ನಿನ್ನೆ ಒಂದು ಮನವಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಏನಂದ್ರೆ ನೀವು ರಾಯಲ್ಟಿ ಪ್ರಕಾರ ಏನಂದ್ರೆ ಮರಳು ಹೋಗ್ತಾ ಇದ್ರೆ ಅದು ಸರಿಯಾದ ಕೆಲಸ, ಆದ್ರೆ ನೀವು ವಶಪಡಿಸಿಕೊಂಡಂತ ಮರಳನ್ನು ಕೂಡ ರಾತ್ರೋರಾತ್ರಿ ಕದ್ದೊಯ್ತಾ ಇದ್ದಾರೆ, ನೀವೇನ್ ಮಾಡ್ತಾ ಇದ್ದೀರಿ ಅಂತ ಕೂಡ ಸಾರ್ವಜನಿಕರು ಜಿಲ್ಲಾಧಿಕಾರಿಗೆ ಒಂದು ತರಾಟೆಗೆ ತೆಗೆದುಕೊಂಡಿರ್ತಕ್ಕಂತ ಒಂದು ಘಟನೆ ಕೂಡ ನಿನ್ನೆ ನಡೆದಿರ್ತಕ್ಕಂಥದ್ದು. ಏನಂದ್ರೆ ಈ ಮರಳನ್ನು ಕದ್ದೊಯ್ದ ಖದೀಮರಿಗೆ ನೀವು ಬಂಧಿಸಬೇಕು, ಇಲ್ಲಾಂದ್ರೆ ನಾವು ಉಗ್ರ ಹೋರಾಟವನ್ನು ಕೂಡ ಮಾಡ್ತೀವಿ ಅಂತ ಕೂಡ ಅಲ್ಲಿನ ಸ್ಥಳೀಯರು ಕೂಡ ಹೇಳಿರ್ತಕ್ಕಂಥದ್ದು. ಪ್ರಣವ್, ಥ್ಯಾಂಕ್ ಯು ಮಹೇಶ್ ಮಾಹಿತಿಗೆ.